ಸರ್ಕಾರ ಕೋಟಿ ಕೋಟಿ ವ್ಯಯಿಸಿ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಏನೇನೋ ನಿರ್ಮಾಣ ಮಾಡುತ್ತೆ. ಇಲ್ಲೊಂದು ಕಟ್ಟಡ ಅಥವಾ ಇಲ್ಲೊಂದು ಜಾಗ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಆದರೆ ಆ ನಿರ್ಮಾಣ ಆದಮೇಲೆ ಅದು ಯಾವುದಕ್ಕೆ ಬಳಕೆ ಆಯಿತು ಕೇಳಿದ್ರೆ ಇಲ್ಲ, ಯಾವುದಕ್ಕೂ ಬಳಕೆ ಆಗ್ತಾ ಇಲ್ಲ. ಸೂಕ್ತ ನಿರ್ವಹಣೆ ಇಲ್ಲ. 2 ವರ್ಷದಲ್ಲಿ ಅವ್ಯವಸ್ಥೆಯ ಆಗರ ಆಗಿಬಿಟ್ಟಿದೆ. ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ KR ಪೇಟೆಯ ಕ್ರೀಡಾಂಗಣ. 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋ ಕ್ರೀಡಾಂಗಣ ಇದು. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಹೆಸರಿನಲ್ಲಿ ಕ್ರೀಡಾಂಗಣ ನಿರ್ಮಾಣ ಆಗಿದೆ. ಆದರೆ ಈಗ ಈ ಕ್ರೀಡಾಂಗಣ ಕ್ರೀಡಾಪಟುಗಳಿಗೆ ನೆಚ್ಚಿನ ತಾಣ ಅಲ್ಲ, ಪುಂಡರ ನೆಚ್ಚಿನ ತಾಣ ಆಗಿದೆ. ತಾಲೂಕು ಕ್ರೀಡಾಂಗಣದಲ್ಲಿ ಮದ್ಯ ಸೇವಿಸ್ತಾರೆ, ಮೂಲ ಸೌಕರ್ಯಗಳಿಲ್ಲ, ಸಾರ್ವಜನಿಕರು ಪರದಾಡ್ತಾರೆ. ಸಂಜೆ ಹೋದರೆ ಒಂದು ಕಡೆ ಮದ್ಯ, ಇನ್ನೊಂದು ಕಡೆ ಗಾಂಜಾ ಸೇದೋ ಹುಡುಗರ ಕಾಟ, ಸಾರ್ವಜನಿಕರಿಗೆ ಓಡಾಡೋ ಹಾಗಿಲ್ಲ. ಒಟ್ಟಾರೆ ಮೂಲ ಸೌಕರ್ಯಗಳು ಇಲ್ಲ, ನಾವು ಓಡಾಡೋಗೂ ಇಲ್ಲ. ಬಾಯಾರಿಕೆ ಆಯಿತು ಅಂದರೆ ನೀರಿಲ್ಲ, ಶೌಚಾಲಯ ಇದೆ, ಅದರ ನಿರ್ವಹಣೆ ಇಲ್ಲ, ಬಾಗಿಲು ಓಪನ್ ಮಾಡಲ್ಲ, ಕೀ ಹಾಕಿದ್ದಾರೆ, ಹೆಸರಿಗೆ ಮಾತ್ರ ಇದೆ. ಕಸ ಗಿಡ ಬೆಳೆದು ಗಬ್ಬೆದ್ದು ನಾರ್ತಾ ಇದೆ ಕ್ರೀಡಾಂಗಣ. ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತ ಸ್ಥಳೀಯರು, ಕ್ರೀಡಾಪಟುಗಳು ಆಗ್ರಹ ವ್ಯಕ್ತಪಡಿಸ್ತಿದ್ದಾರೆ. ಕ್ರೀಡಾಂಗಣದ ದೃಶ್ಯ ಇದು. ಕ್ರೀಡಾಂಗಣದ ಮೆಟ್ಟಿಲುಗಳ ಮೇಲೆ ಕೂತು ಕ್ರೀಡಾಪಟುಗಳ ಕ್ರೀಡೆಯನ್ನು ನೋಡಿ ಪ್ರೋತ್ಸಾಹ ಕೊಡಬೇಕು. ಆದರೆ ಇಲ್ಲಿ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡಿಕೊಂಡು ಬಂದವರಿಗೆ ಚುಡಾಯಿಸ್ಕೊಂಡು ಯುವಕರು, ಪುಂಡ ಪೋಖ್ರಿಗಳು ಇಲ್ಲಿ ಈ ಜಾಗವನ್ನು ತಮ್ಮ ಅಡ್ಡ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವ್ಯವಸ್ಥೆ ಹೇಗಿದೆ ನೋಡಿ. 10-15 ಕೋಟಿ ವೆಚ್ಚದಲ್ಲಿ ಎಷ್ಟು ಸುಸಜ್ಜಿತವಾಗಿದೆ, ಎಷ್ಟು ಚೆನ್ನಾಗಿದೆ. ಅದೆಷ್ಟೋ ಊರುಗಳಲ್ಲಿ, ಎಷ್ಟೋ ಜಿಲ್ಲೆಗಳಲ್ಲಿ ಒಂದೇ ಒಂದು ಗ್ರೌಂಡ್ ಇಲ್ಲ ಅಂಥೇಳಿ ಅದೆಷ್ಟು ಕ್ರೀಡಾಪಟುಗಳು ಅಳ್ತಾರೆ. ನಮಗೊಂದು ಆಟ ಆಡೋದಕ್ಕೆ ಜಾಗ ಇಲ್ಲ, ಪ್ರಾಕ್ಟೀಸ್ ಮಾಡೋದಕ್ಕೆ ಜಾಗ ಇಲ್ಲ ಅಂತ. ಇಲ್ಲಿ ಇದ್ದು ಯೂಸ್ ಇಲ್ಲ, ಪ್ರಯೋಜನ ಇಲ್ಲ ಅಂತಂದರೆ ಸರ್ಕಾರ ಈ ಬಗ್ಗೆ ಅತಿ ಶೀಘ್ರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದರ ಅಭಿವೃದ್ಧಿ ಅಥವಾ ಇದರ ನಿರ್ವಹಣೆಗೆ ಮುಂದಿನ ಕ್ರಮ ಏನಿದೆ ಅದನ್ನು ಜರುಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಿದ್ದಾರೆ. ಸ್ವಚ್ಛತೆ ಸರಿ ಇಲ್ಲ, ಇಲ್ಲಿ ನೀರಿಲ್ಲ, ಕರೆಂಟ್ ಇಲ್ಲ, ಇದಕ್ಕೆಲ್ಲ ಎದುರು ಕಂಪ್ಲೇಂಟ್ ಮಾಡ್ತಾ ಇದೀವಿ ನಾವೇ ಅಂತ ಹೇಳಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಈಗ ಸ್ಟೇಡಿಯಂ ಬರ್ತಾ ಇದ್ದೀವಿ. ಅದಕ್ಕೆ ನಾವು ಈಗ ಯಾರು ಇಲ್ಲಿಂದ ದೊಡ್ಡವ್ರು ಯಾರು ಇಲ್ಲಿ ಬರ್ತಾ ಇಲ್ಲ, ಬಂದವರು ನೋಡ್ಕೊಂಡು ಹೋಗ್ತಾರೆ. ಇಲ್ಲೇನು ಕರೆಂಟೇ ಇಲ್ವಲ್ಲ, ಕತ್ತೆ ಒಳಗೆ ಯಾರು ಬಿದ್ದರೋಯ್ತು ಎದುರೋಯ್ತು ಕುಡಿಯೋರೆಲ್ಲ. KR ಪೇಟೆ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆಯಿಂದ ಕೂಡಿದೆ ಇದು. ಏಕೆಂದರೆ ಇಲ್ಲಿ ಎಲ್ಲ ಬೆಳಗಿನ ಜಾವ 4:30-5 ಗಂಟೆಗೆ ಹೆಣ್ಮಕ್ಳು, ವಯಸ್ಸಾದವರೆಲ್ಲ, ವೃದ್ಧರು ಎಲ್ಲ ಬಂದು ವಾಕಿಂಗ್ ಬರ್ತೀವಿ ನಾವು. ವಾಯುವಾರಕ್ಕೆ ಜಿಮ್ ಇದೆ, ಜಿಮ್ ಎಲ್ಲ ಮಾಡ್ತಾಯಿದ್ದೀವಿ. ಆದರೆ ಇಲ್ಲಿ ಕೆಲವು ಕಿಡಿಗೇಡಿಗಳು ಕುಡ್ದು ಹಾಳು ಮಾಡ್ಕೊಂಡು ಬಾಟ್ಲಲ್ಲಿ ಎಸಿತಾವ್ರೆ. ಆಮೇಲೆ ಸ್ವಚ್ಛತೆ ಇಲ್ಲ, ಆಮೇಲೆ ಒಳ್ಳೆ ಲೈಟಿಂಗ್ ಇಲ್ಲ ಇಲ್ಲೆಲ್ಲ, ಆಮೇಲೆ ವಾಶ್ರೂಮ್ಗಳಿಲ್ಲ ಇಲ್ಲಿ. ಎಲ್ಲ ಹೆಣ್ಮಕ್ಳಿಗೆಲ್ಲ ಭಾಳ ತೊಂದರೆ ಆಯ್ತಾರೆ ಇಲ್ಲಿ ಬಾತ್ರೂಮ್ಗೆಲ್ಲ ಹೋಗೋಕ್ಕೆ. ಅದರಿಂದ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, KR ಪೇಟೆನಲ್ಲಿ 15 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರು ನಿರ್ವಹಣೆ ಇಲ್ಲ, ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕೆ ಇಷ್ಟು ಅವ್ಯವಸ್ಥೆ ಆಗ್ರ ಆಗ್ಬಿಟ್ಟಿದೆ ತಾಲೂಕು ಕ್ರೀಡಾಂಗಣ? ಮನು ಪ್ರಣುತ್, ಏನೀಗ ಮಂಡ್ಯ ಜಿಲ್ಲೆಯ KR ಪೇಟೆ ಪಟ್ಟಣದಲ್ಲಿರುವಂತ ಬೃಹತ್ ಒಂದು ಕ್ರೀಡಾಂಗಣ ಕಳೆದ ಸರ್ಕಾರ 15 ಕೋಟಿ ವೆಚ್ಚದಲ್ಲಿ ಒಂದು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಿತ್ತು. ಅದು ಇವಾಗ 2 ವರ್ಷಕ್ಕೆ ಅದು ಮೂಲೆ ಹಿಡಿದಿದೆ. ಅದಲ್ದೇನೆ ಕುಡಿಯೋಕೆ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ. ರಾತ್ರಿ ಆದ್ರೆ ಸಾಕು ಹುಡುಗರ ನೆಚ್ಚಿನ ತಾಣ ಆಗುತ್ತೆ, ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಿದೆ. ಅದಲ್ದೇನೆ ಒಂದು ವಿದ್ಯುತ್ ವ್ಯವಸ್ಥೆ ಇಲ್ಲ. ಮತ್ತೆ ಪಾದಾಚಾರಿಗಳು ಅಂದ್ರೆ ಬೆಳಗ್ಗೆ ಟೈಮ್ ವಾಕಿಂಗ್ ಬರುವಂತ ಸಾರ್ವಜನಿಕರು, ವೃದ್ಧರಿಗೆ ಓಡಾಡುವಂತ ಸ್ಥಳದಲ್ಲಿ ಗಿಡ ಗೆಡ್ಡೆಗಳು ಬೆಳೆದು ಅದರ ಒಂದು ಅಲ್ಲಿ ಏನು ವಿಷ ಜಂತುಗಳು ವಾಸ ಸ್ಥಳವಾಗಿ ಮಾರ್ಪಾಡಾಗಿದೆ. ಈಗ 2.5 ವರ್ಷ ಹಿಂದೆ ಅಷ್ಟೇ ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಹೆಸರಿನಲ್ಲಿ ನಿರ್ಮಾಣ ಆಗಿತ್ತು. ಅದು ಈಗ ಒಟ್ಟಾರೆ ಈಗ ಹೇಳ್ಬೇಕು ಅಂತ ಅಂದ್ರೆ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಇದೆಲ್ಲಾ ಕಂಡರೂ ಕೂಡ ಕ್ರೀಡಾ ಇಲಾಖೆ ಕಣ್ಮುಚ್ಚಿಕೊಳ್ತಿದೆ. ಇದು ಈಗ ಒಟ್ಟಾರೆ ಹೇಳ್ಬೇಕು ಅಂತ ಅಂದ್ರೆ ಇದು ಒಂದು ಅನೈತಿಕ ತಾಣ ಆಗಿದೆ. ಪ್ರಣತ್, ಓಕೆ, ಥ್ಯಾಂಕ್ ಯು ಮನು ಮಾಹಿತಿಗೆ.